ಠಾಣೆಗೆ ಅನಾಮಿಕನಿಂದ ಬೆದರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗಿದೆ. 24 ಗಂಟೆಯ ಒಳಗೆ ಭಟ್ಕಳ ನಗರವನ್ನ ಸ್ಫೋಟಿಸುವುದಾಗಿ ಇಮೇಲ್ ಅನ್ನ ಮಾಡಲಾಗಿದೆ. ಕಣ್ಣನ್ ಗುರುಸ್ವಾಮಿ ಎಂಬ ಹೆಸರಿನ ವ್ಯಕ್ತಿಯಿಂದ ಇಮೇಲ್ ಬಂದಿದೆ. ಇಮೇಲ್ ಬರ್ತಾ ಇದ್ದಂತೆ ಭಟ್ಕಳ ಪೊಲೀಸರಿಂದ ಫುಲ್ ಅಲರ್ಟ್. ಜಿಲ್ಲಾ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಡಾಗ್ ಸ್ಕ್ವಾಡ್ನಿಂದ ತಪಾಸಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಇತರ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇಮೇಲ್ ಮಾಡೋದ್ರ ಮೂಲಕ ಇಡೀ ಭಟ್ಕಳ ಇಡೀ ಊರನ್ನೇ ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಭಟ್ಕಳದ ಶಹರ ಠಾಣೆಗೆ, ಅದು ಕೂಡ ಠಾಣೆಗೆ ಅನಾಮಿಕ ಬೆದರಿಕೆಯನ್ನ ಹಾಕಿದ್ದಾನೆ. ಬೆದರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾನೆ. 24 ಗಂಟೆಯ ಒಳಗಾಗಿ ಭಟ್ಕಳ ನಗರವನ್ನೇ ಸ್ಫೋಟ ಮಾಡುವುದಾಗಿ ಇಮೇಲ್ ಅನ್ನ ಹಾಕಿದ್ದಾನೆ. ಸೊ ಹಾಗಾಗಿ ಸಹಜವಾಗಿಯೇ ಇದು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾವುದೋ ಒಂದು ಫೇಕ್ ಇಮೇಲ್ ಇರಬಹುದು ಅಂತ ಹೇಳಿ ಬಿಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಬಿಟ್ಟಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಪೊಲೀಸ್ ಇಲಾಖೆಯನ್ನೇ ಪ್ರಶ್ನೆ ಮಾಡೋದು. ಸೊ ಹಾಗಾಗಿ ಈಗಾಗಲೇ ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ, ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಂಡು. ಯಾರು ಬೈತಾ ಇರ್ಬೇಕು, ಹಿಂದೂಗಳು ಬೈತಾ ಇರ್ಬೇಕು.